ಸಮರ್ಪಣೆ ಮಾಡೋಣ. ವಿಘ್ನಗಳೆಲ್ಲ ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ. ಶ್ರೀ ಗಣೇಶನ ಚರಣ ಕಮಲದಲ್ಲಿ ಸರ್ವ ಸಮರ್ಪಣೆ ಮಾಡೋಣ. ವಿಘ್ನಗಳೆಲ್ಲ ನೀಗಿಸುವಂತ ಭಕ್ತ ಪ್ರೇಮಿಗೆ ನಮಿಸೋಣ. ಭಕ್ತ ಪ್ರೇಮಿಗೆ ನಮಿಸೋಣ. ಎಲ್ಲರಿಗೂ ನಮಸ್ಕಾರಗಳು ಹಾಗೂ ಹೊಸ ವರ್ಷದ ಶುಭಾಶಯಗಳು. ಇಂದು ವಾರ್ಷಿಕ ಮಹಾಸಭೆಗೆ ಆಗಮಿಸಿರುವ ನಿಮ್ಮೆಲ್ಲರಿಗೂ ನಮ್ಮ ಕ್ಷೇಮಾಭಿವೃದ್ಧಿ ಸಂಘದ ಪ್ರಯುಕ್ತ ನಿಮ್ಮೆಲ್ಲರಿಗೂ ಸ್ವಾಗತ ಸುಸ್ವಾಗತ ಕೋರುತ್ತೇನೆ. ಮೊದಲಿಗೆ ನಮ್ಮ ಕ್ಷೇಮಾಭಿವೃದ್ಧಿ ಸಂಘದ ಅಧ್ಯಕ್ಷರಾದ ಶ್ರೀಯುತ ನಮ್ಮ ದೇವದಾಸ್ ಕಿಣಿಯವರಿಗೆ ಸ್ವಾಗತ ಸುಸ್ವಾಗತ ಕೋರ್ತೇನೆ. ಉಪಾಧ್ಯಕ್ಷರಾದ ಶ್ರೀಯುತ ಪದ್ಮನಾಭ್ ಅವರಿಗೂ, ಕಾರ್ಯದರ್ಶಿಯವರಾದ ಶ್ರೀ ನಟರಾಜ್ ಸರ್ ಅವರಿಗೆ, ಜಂಟಿ ಕಾರ್ಯದರ್ಶಿಯವರಾದ ಶ್ರೀಯುತ ಧನಲಕ್ಷ್ಮಿ ಅವರಿಗೂ, ನಮ್ಮ ಸಂಘದ ಖಜಾಂಚಿಯವರಾದ ಲಕ್ಷ್ಮಕುಮಾರ್ ಸರ್ ಅವರಿಗೂ ನಮ್ಮ ಕ್ಷೇಮಾಭಿವೃದ್ಧಿ ಸಂಘದ ಪ್ರಯುಕ್ತ ಅವರಿಗೆ ಸ್ವಾಗತ ಸುಸ್ವಾಗತ ನೀಡುತ್ತೇನೆ. ಎಲ್ರಿಗೂ ನನ್ನ ಧನ್ಯವಾದಗಳು. ಬೆಳಗಿನ ಶುಭೋದಯ. 9/1/2024 ನಡೆದ ಸಂಘದ ಸಾಮಾನ್ಯ ಸಭೆಯ ನಿರಾವಳಿಗಳು. ದಿನಾಂಕ 9/1/2024 ಮಂಗಳವಾರ ಸಂಜೆ ಸಮಯ 6:10ಕ್ಕೆ ಸರಿಯಾಗಿ ನಮ್ಮ ಸಂಘದ 2023ನೇ ಸಾಲಿನ ಸರ್ವ ಸದಸ್ಯರ ಸಾಮಾನ್ಯ ಸಭೆಗೆ ಕಾರ್ಯಕ್ರಮದ ನಿರೂಪಕರಾದ ಶ್ರೀಯುತ ವೈದ್ಯನಾಥನ್ ಅವರು ವಿದ್ಯುಕ್ತವಾಗಿ ಚಾಲನೆ ಕೊಟ್ಟರು. ದೇವತಾ ಪ್ರಾರ್ಥನೆಯನ್ನು ಆರೋಗ್ಯ ಬಡಾವಣೆಯ ಶ್ರೀಮತಿ ಸಂಪ್ರೀತಾರವರು ಗಣಪತಿ ಪ್ರಾರ್ಥನೆಯನ್ನು ಸುಶ್ರಾವ್ಯವಾಗಿ ಹಾಡುವುದರ ಮೂಲಕ ನಡೆಸಿಕೊಟ್ಟರು. ನಂತರ ನಿರೂಪಕರು ಅವರಿಗೆ ಧನ್ಯವಾದಗಳನ್ನು ತಿಳಿಸಿ ಮುಂದಿನ ಕಾರ್ಯಕ್ರಮಗಳಿಗೆ ಅರಿವು ಮಾಡಿಕೊಟ್ಟರು. ಈಗಾಗಲೇ ಸಭೆಗೆ ಹಾಜರಾದ ಸದಸ್ಯರೆಲ್ಲರೂ ಅವರವರ ಹೆಸರು ಮತ್ತು ದೂರವಾಣಿ ಚಲನವಾಣಿ ಸಂಖ್ಯೆಗಳನ್ನು ರಿಜಿಸ್ಟರ್ನಲ್ಲಿ ದಾಖಲಿಸಿ ಹಾಜರಾಗಿದ್ದರು. ಸಂಘದ ಪದಾಧಿಕಾರಿಗಳನ್ನು ಅಂದರೆ ಅಧ್ಯಕ್ಷರಾದ ಶ್ರೀಯುತ ದೇವದಾಸ್ ಕಿಣಿಯವರು, ಉಪಾಧ್ಯಕ್ಷರಾದ ಶ್ರೀಯುತ ಪದ್ಮನಾಭರವರು, ಶ್ರೀಮತಿ ಸುಮತಿ ಬಾಲು ಅವರು, ಕಾರ್ಯದರ್ಶಿಯರಾದ ಶ್ರೀಯುತ ಆರ್ ನಟರಾಜ್ ಅವರು, ಜಂಟಿ ಕಾರ್ಯದರ್ಶಿಯರಾದ ಶ್ರೀಮತಿ ಧನಲಕ್ಷ್ಮಿರವರು ಮತ್ತು ಖಜಾಂಚಿ ಶ್ರೀಯುತ ಲಕ್ಷ್ಮಕುಮಾರ್ ಅವರುಗಳನ್ನು ವೇದಿಕೆ ಸ್ವಾಗತಿಸಿ ಎಲ್ಲರಿಗೂ 2025ರ ನೂತನ ವರ್ಷದ ಹಾರ್ದಿಕ ಶುಭಾಶಯಗಳು. ನಮ್ಮ ಸಂಘದ 2024ರ ಸಾಲಿನ ವಾರ್ಷಿಕ ವರದಿಯನ್ನು ನಿಮ್ಮ ಮುಂದಿಡಲು ಹರ್ಷಿಸುತ್ತೇನೆ. ಪ್ರತಿ ವರ್ಷದ ವಾರ್ಷಿಕ ಮಹಾಸಭೆ ಡಿಸೆಂಬರ್ ಅಥವಾ ಜನವರಿಯಲ್ಲಿ ನಡೆಸಬೇಕೆಂಬ ನಿಯಮಾನುಸಾರ ಈ ಸಭೆ ಈ ದಿನ ನಡೆಸಲಾಗುತ್ತಿದೆ. 16 ವರ್ಷಗಳ ಪರಿಸರ, ಆರೋಗ್ಯ ಮತ್ತು ಸ್ವಚ್ಛತೆಯ ಕಾರ್ಯಕ್ರಮಗಳು, ಮನೆ ಕಂದಾಯ ಸಂಗ್ರಹಣೆ, ಕಸ ವಿಲೇವಾರಿ, ಖಾಲಿ ನಿವೇಶನಗಳ ನಿರ್ವಹಣೆ ಹಾಗೂ ಅನೇಕ ಸಾಮಾಜಿಕ, ಸಾಂಸ್ಕೃತಿಕ, ಮನರಂಜನೆ, ಯೋಗ, ಕ್ರೀಡೆ ಇತ್ಯಾದಿ ಕಾರ್ಯಕ್ರಮಗಳ ಮೂಲಕ ಮನೆ ಮಾತಾಗಿರುವುದಲ್ಲದೆ ಮಹಾನಗರ ಪಾಲಿಕೆಯಲ್ಲಿಯ ಅತ್ಯುತ್ತಮ ಸಾಮಾಜಿಕ ಬದ್ಧತೆಯ ಕ್ಷೇಮಾಭಿವೃದ್ಧಿ ಸಂಘವೆಂದು ಮಾನ್ಯತೆ ಪಡೆದಿದೆ. ಆ ಸ್ಪೋರ್ಟ್ಸ್ ಗ್ರೌಂಡ್ಗೆ ಅನುದಾನವನ್ನು 5 ಲಕ್ಷ ಅನುದಾನವನ್ನು ನೀಡಿದಂತಹ ನಮ್ಮ MLC ವಿಶ್ವನಾಥ್ ಅವರಿಗೂ ಕೂಡ ನಮ್ಮ ಸಂಘದ ಪರವಾಗಿ ತಮ್ಮೆಲ್ಲರ ಪರವಾಗಿ ಅನಂತ ಧನ್ಯವಾದಗಳನ್ನು ಅರ್ಪಿಸ್ತಾ ಇದ್ದೇನೆ. ಎಲ್ರಿಗೂ 2025ನೇ ಹೊಸ ವರ್ಷದ ಆರ್ಥಿಕ ಶುಭಾಶಯಗಳು. ನಮ್ಮ ಸಂಘದ ಆರಂಭಿಕ ಸಿಲ್ಕು ಅಂದರೆ ಕಳೆದ ವರ್ಷ ಮುಕ್ತಾಯಗೊಂಡಾಗ ಇದ್ದ ಸಿಲ್ಕು 4,32,620 ರೂಪಾಯಿ. ಈ ವರ್ಷ ಬಂದಿರೋ ಆಜೀವ ಸದಸ್ಯತ್ವ 164 ಜನರಿಗೆ ಬಂದಿದೆ. 3,28,000 ರೂಪಾಯಿ, ಅಂದರೆ 164 × 2,000. ಮತ್ತು ಡೊನೇಷನ್ಸು, ಕಾಂಟ್ರಿಬ್ಯೂಷನ್ಸು ನಮಗೆ ಕಾಣಿಕೆ ಮತ್ತು ಕೆಲವರು ಹಾಗೆ 5,000 ಅಂತೇಳಿ ಕೊಟ್ಟವರು, ಸಣ್ಣ ಪುಟ್ಟ ಕಾಣಿಕೆನ ನೀಡಿದವರು ಒಂದಿಬ್ಬರು 300 ರೂಪಾಯಿಯಂತೆ ನಾವು ಸಂಘದ ಆಜೀವ ಸದಸ್ಯತ್ವ ಕೊಡಲಿಕ್ಕೆ ಆಗೋದಿಲ್ಲ, ಆದರೂ ನಾನು ಸಂಘ ಜೊತೆ ಇರ್ತೀನಿ ಅಂತೇಳಿ ಕೊಟ್ಟವ್ರದ್ದು ಎಲ್ಲ ಸೇರಿ 11,150 ರೂಪಾಯಿ ಬಂದಿದೆ. ನಮ್ಮ ನಿಶ್ಚಿತ ಠೇವಣಿಗಳ ಮೇಲೆ ಬ್ಯಾಂಕಿಂದ ಬಡ್ಡಿ ಬಂದಿರೋದು 3,983, ಉಳಿತಾಯ ಖಾತೆಯಲ್ಲಿ 3,208 ರೂಪಾಯಿ ಬಂದಿದೆ. ಹೀಗಾಗಿ ಒಟ್ಟು ಆದಾಯ
7,78,961 ರೂಪಾಯಿ ಆಗಿದೆ. ಇದರಲ್ಲಿ ನಮ್ಮ ಖರ್ಚು ಕಳೆದ ವರ್ಷದಲ್ಲಿ ಖರ್ಚು 55,618 ರೂಪಾಯಿ, ಒಟ್ಟು ಖರ್ಚು 55,618. ಒಟ್ಟು ಆದಾಯ 7,78,961ರಲ್ಲಿ 55,618 ರೂಪಾಯಿನ ಕಳೆದರೆ ಉಳಿಯುವ ಸಿಲುಕು 7,23,343 ರೂಪಾಯಿ. ಇದು ನಮ್ಮ ಸಂಘದ and self-survey book. We have to come forward and give the money. ಬಲವಟ್ ಅವರು ಹೇಳಿದ್ದಕ್ಕೆ ತುಂಬ ಸಮಂಜಸವಾಗಿದೆ, ಬಹಳ ಚೆನ್ನಾಗಿ ಹೇಳಿದ್ದಾರೆ. ಆದರೆ ನಮ್ಮ ಈ ಸಂಘದ ವಿಶೇಷತೆ ಬಗ್ಗೆ ನಮ್ಮ ಕಾರ್ಯದರ್ಶಿಯವರು ಸಾಕಷ್ಟು ಅವಧಿನಲ್ಲಿ ತುಂಬ ಚೆನ್ನಾಗಿ ಡೀಟೇಲ್ ಆಗಿ ವರದಿ ಕೊಟ್ಟಿದ್ದಾರೆ. ಪ್ರತಿ ವರ್ಷ ಕೊಡ್ತಾ ಬಂದಿದ್ದಾರೆ. ಇದು ವಿಶೇಷವಾದ ಸನ್ನಿವೇಶ. ಇದು ಬೇರೆ ಯಾವುದೇ ಸಂಘಕ್ಕೆ ಕಂಪೇರ್ ಮಾಡೋಕ್ಕಾಗಲ್ಲ. ಇದನ್ನು ಎಲ್ಲರೂ ಸಹ ಸದಸ್ಯ ಈಗಾಗಲೇ ನಾವು ಬರೀ 300 ರೂಪಾಯಿ ಕಲೆಕ್ಟ್ ಮಾಡಿದ ಎಷ್ಟು ಕಷ್ಟ ಇದೆ ಅಂತ ಗೊತ್ತು. ಅದಕ್ಕೋಸ್ಕರ ಈ ಪರ್ಯಾಯ ಹುಡುಕ್ತಾ ಇದ್ರು. ಹಾಗಾಗಿ ನೀವು ತಿಂಗಳಿಗೆ 300 ರೂಪಾಯಿ ಕೊಡಿ ಅಂತಂದರೆ ತುಂಬ ಕಷ್ಟ. ತುಂಬ ಕಷ್ಟ. ಇದು ಪ್ರಾಕ್ಟಿಕಲಿ ಇಟ್ ಈಸ್ ವೆರಿ ಡಿಫಿಕಲ್ಟ್. ಇಲ್ಲಿ ಪರ್ಯಾಯವಾಗಿ ನಾವು ಏನು ಮಾಡಬಹುದು? ಯಾಕೆಂದರೆ ಸಂಘಕ್ಕೆ ಹೆಚ್ಚು ಭಾರ ಆಗ್ತದೆ, ಹೆಚ್ಚು ದುಡ್ಡಿಲ್ಲ, ಹಣ ಖರ್ಚು ಮಾಡಲಿಕ್ಕಾಗೋದಿಲ್ಲ, ಅಥವಾ ಯಾರೇ ಒಬ್ಬರು ವಹಿಸ್ಕೊಳ್ಳಿಕ್ಕಾಗೋದಿಲ್ಲ. ಅದಕ್ಕೆ ಪರ್ಯಾಯವಾಗಿ ಏನು ಸೂಚಿಸ್ಬೋದು ಅಂತೇಳಿ ನಾನು ಆಲೋಚನೆ ಮಾಡಿದಾಗ ಬಹುಶಃ ಪಾರ್ವತಿ ಮೇಡಮ್ ಅವರು ಹೇಳಿದ್ರು, ಇನ್ನೂ ಭಾಳಷ್ಟು ಜನರು ಹೇಳಿದ್ರು ಈ ಕಾಂಟ್ರಿಬ್ಯೂಷನ್ನು ನೀವು ಸಹಕಾರ ಹಾಗೆ ಅಂತ ಹೇಳಿದ್ರು. ಅದಕ್ಕೆ ಒಂದು ಮೇಯ್ನು 2 ಕ್ರಾಸ್ನವರು ಈ ಥರ ನಾವು ಮೆಂಬರ್ಸ್ ಏನಿದ್ದೀವಿ ಒಂದು 8-10 ಜನರು ಸೇರಿಸ್ಕೊಂಡು ಒಂದು ಕಾರ್ಯಕ್ರಮದ ಖರ್ಚು ವೆಚ್ಚವನ್ನು ನಾವು ವಹಿಸ್ಕೊಳ್ಳೋ ಮೂಲಕ ಸಂಘಕ್ಕೆ ಖರ್ಚು ವೆಚ್ಚವನ್ನು ಕಡಿಮೆ ಮಾಡಬಹುದು. ಸಂಘವನ್ನು ನಾವು ಇನ್ನೂ ಚೆನ್ನಾಗಿ ನಡೆಸ್ಕೊಂಡು ಹೋಗೋಣ, ಎಲ್ಲ ಕಾರ್ಯಕ್ರಮಗಳು ಚೆನ್ನಾಗಿ ನಡೆಯಲಿ ಅನ್ನೋದಾದರೆ ಒಂದು ಕಾರ್ಯಕ್ರಮಕ್ಕೆ ಸಹಾಯಾರ್ಥವಾಗಿ ಒಂದು 10 ಜನರು ಗುಂಪಾಗುವ. ನಮ್ಮಲ್ಲಿ 10 ಜನರು ಆ ಕಾರ್ಯಕ್ರಮದಲ್ಲಿ ಏನು ಖರ್ಚಾಗ್ತದೆ ಅದನ್ನು ಈಕ್ವಲ್ ಆಗಿ ನಾವು ಡಿಸ್ಟ್ರಿಬ್ಯೂಟ್ ಮಾಡ್ಕೊಳ್ಳೋದು. ಹಣದ ವಿಚಾರದಲ್ಲಿ ಚರ್ಚೆ ಮಾಡಬೇಕಾದ್ರೆ ಅನೇಕ ವಿಷಯಗಳು ಬರ್ತದೆ. ಪ್ರತಿ ಕಾರ್ಯಕ್ರಮಕ್ಕೂ ಪ್ರತಿ ಸಂಘಟನೆಯಲ್ಲೂ ಹಣದ ಪಾತ್ರ ಬಹಳ ಮುಖ್ಯವಾದಂಥ ಪಾತ್ರ. ಆದರೆ ನನಗೆ ನನ್ನ ಒಂದು ಅನುಭವದಲ್ಲಿ ರಾಜು ಕ್ಷತ್ರಿಯ ಒಂದು ಸಹೋದರ ಸಂಘ ಅಂತೇಳಿ ನಮ್ದೊಂದು ಸಂಘ ಇದೆ. ಕಳೆದ ಸಾರಿ ಏನು ಮಾಡಿದ್ವಿ ಅಂತಂದರೆ ನಾವು ಒಂದು 15 ಜನ ಸೇರಿಕೊಂಡು ಮಕ್ಕಳಿಗೆ ಏನಾದರೂ ವಿದ್ಯಾಭ್ಯಾಸಕ್ಕೆ ಪ್ರೋತ್ಸಾಹ ಮಾಡಬೇಕು ಅಂತೇಳಿ ಒಬ್ಬ ದಾನಿಗಳು ನಾನು 1 ಲಕ್ಷ ರೂಪಾಯಿ ಕೊಡ್ತೀನಿ ಅಂತೇಳಿ ನಾನು ತೀರ್ಮಾನ ಮಾಡಿದಾಗ 1 ಲಕ್ಷ ಕೊಡೋದಾದ್ರೆ ನಾವೆಲ್ಲ ಕೊಡ್ತೀವಿ ಅಂತೇಳಿ ಒಂದು 15 ಜನ ನಾವು 25 ಸಾವಿರ ಅಂತ ಶುರು ಮಾಡಿದ್ವಿ. ಬೆಂಗಳೂರಿನಲ್ಲಿ ಒಬ್ಬರು ನಮ್ಮ ಮೇಲೆ ಈಗ ನಾವು ಇಲ್ಲಿ ಸೇರಿರ್ತಕ್ಕಂಥವರೆಲ್ಲ ನಾವು ಆಜೀವ ಸದಸ್ಯರು. ಈಗ ಆಜೀವ ಸದಸ್ಯರುಗಳು ನಾವು ಪ್ರತಿ ವರ್ಷದ ಒಂದು ಹಣದ ವಸೂಲಿ ಅಥವಾ ಹಣದ ಒಂದು ಚಂದವನ್ನು ಕೇಳ್ತಕ್ಕಂಥದ್ದು ಟೈಮಲ್ಲಿ 400 ಜನ ನಾವು ಮೆಂಬರ್ಸ್ಗಳಿರ್ತವೆ. ಇವಾಗ 150 ಅಥವಾ 170 ಜನ ಬಂದಿದ್ದೀವಿ. ಅಬೌಟ್ 30-35% ಮಾತ್ರ ನಮ್ಮ ಮೆಂಬರ್ಸ್ ಆಗಿದ್ದೀವಿ. ಇದುವರೆಗೂ ಏನು ತೀರ್ಮಾನ ನಾವು ಮಾತಾಡಿದ್ದೀವಿ, ನಾವು ಎಲ್ಲರೂ ಆಗಿರ್ತಕ್ಕಂಥವ್ರಿಗೆ ವಿಷಯ ತಲುಪಿತು. ಈ 1 ವರ್ಷದ ಅವಧಿಗೆ ಏನು ಕೊಡ್ತಾರೆ 300 ರೂಪಾಯಿನೂ ಅವ್ರನ್ನೂ ಕೂಡ ನಾವು ಇನ್ವಾಲ್ವ್ ಮಾಡಿಕೊಂಡು ಈ ಸಭೆಗೆ ಅವ್ರಿಗೂ ಈ ಒಂದು ತಿಳುವಳಿಕೆ ಮುಖಾಂತರ ಮುಂದೆ ಅವರು ಕೂಡ ಆಜೀವ ಸದಸ್ಯತ್ವಕ್ಕೆ ಅನುಕೂಲ ಆಗುವಂಥ ಒಂದು ಪ್ರೇರಣೆಯನ್ನು ಕೊಡ್ಬೋದಾಗಿತ್ತಲ್ಲ ಅಂತಕ್ಕಂಥದ್ದು ನನ್ನ ಒಂದು ಭಾವನೆ. ನಾನು ಸಭೆಗೆ ಒಂದು ನಿರ್ಣಯವನ್ನು ಮಂಡಿಸ್ತಾ ಇದ್ದೇನೆ. ಇನ್ನು ಮುಂದೆ ಸಂಘದ ಚಟುವಟಿಕೆಗಳ ಬಗ್ಗೆ ಮನೆಗೆ ಹಾಗೂ ಸದಸ್ಯರ ವಾಸಸ್ಥಳಕ್ಕೆ ಯಾವುದೇ ರೀತಿಯಲ್ಲಿ ಪತ್ರ ವ್ಯವಹಾರಗಳನ್ನು ಭೌತಿಕವಾಗಿ ಮಾಡಲಾಗುವುದಿಲ್ಲ. ಈ ತಿಂಗಳು ಸಂಗ್ರಹಣೆ ಇದೆಯಲ್ಲ, ಅದು ಅಷ್ಟು ಸಮಂಜಸವಲ್ಲ ಅಂತ ನನಗೆ ಅನಿಸುತ್ತೆ. ಹೀಗೆ ಪ್ರತಿ ಫಂಕ್ಷನ್ನಲ್ಲಿ ಒಂದು ಸ್ವಲ್ಪ ನಾವು ಸ್ಪಾನ್ಸರ್ನ ಮಾಡ್ತಾ ಹೋದರೆ ಇಟ್ ವುಡ್ ನಾಟ್ ಬಿ ಹೆವಿ ಫಾರ್ ಎನಿಬಡಿ, ರೈಟ್? ರಿಪಬ್ಲಿಕ್ ಡೇ, ಇಂಡಿಪೆಂಡೆನ್ಸ್ ಡೇ ಮತ್ತು ನಮ್ಮ ಕನ್ನಡ ರಾಜ್ಯೋತ್ಸವಕ್ಕೆ ಆಗುವಂಥ ಖರ್ಚುಗಳನ್ನು ಮಾತ್ರ ಇದಕ್ಕಾಗ್ತೇವೆ. ಬೇರೆ ಸಣ್ಣ ಪುಟ್ಟ ಖರ್ಚುಗಳು ಯಾಕೆ ಹೇಳಿದರೆ ಯೋಗ ಡೇ ತಯಾರು ಮಾಡ್ತೀವಿ, ಎನ್ವೈರ್ಮೆಂಟ್ ಡೇ ಸೆಲೆಬ್ರೇಟ್ ಮಾಡ್ತೀವಿ, ವನ ಮಹೋತ್ಸವ ಸೆಲೆಬ್ರೇಟ್ ಮಾಡ್ತೀವಿ. ಇದಕ್ಕೆಲ್ಲ ಆಗುವಂಥ ಖರ್ಚುಗಳನ್ನು ಹೆಚ್ಚಾಗಿ ನೀವು ನಮ್ಮ ಲೆಕ್ಕಪತ್ರದಲ್ಲಿ ನೋಡೋದಿಲ್ಲ. ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಇಡಲಿಕ್ಕೆ ಹಣವನ್ನು ಸ್ವಲ್ಪ ರಿಸರ್ವೇಷನ್ ಇರುತ್ತೆ. ಯಾಕೆ ಹೇಳಿದರೆ ಕೋಆಪರೇಟಿವ್ ಬ್ಯಾಂಕ್ನಲ್ಲಿ ಇಟ್ಟರೆ ಬಡ್ಡಿಯನ್ನು ಜಾಸ್ತಿ ಬರುತ್ತೆ, ಆದರೆ ಮೂಲಧನಕ್ಕೂ ಅಷ್ಟೇ ತೊಂದರೆ ಬರೋ ಚಾನ್ಸಸ್ ಇದೆ. ಖಾತಾ ಮಾಡುವಂಥದ್ದು ಅಲ್ಲಿಂದೆಲ್ಲ ಮಾಡ್ತಾ ಇದ್ದಾರೆ. ಈ ವಿಷಯದಲ್ಲಿ ನಾವು ವಲಯ ಕಚೇರಿ 3ರಲ್ಲಿ ಅಸಿಸ್ಟೆಂಟ್ ಕಮಿಷನರ್ ಡಿಸ್ಕಸ್ ಮಾಡಿದ್ದೀವಿ. ಅವ್ರು ಏನು ಹೇಳಿದ್ದಾರೆ ಅಂತ ಹೇಳಿದರೆ, ನೀವು ರೆಕಾರ್ಡ್ಸ್ ಎಲ್ಲ ರೆಡಿ ಮಾಡಿ ಇಟ್ಕೊಳ್ಳಿ,
ಫೆಬ್ರವರಿ ಫಸ್ಟ್ ವೀಕ್ನಲ್ಲಿ ಈ ಪಾರ್ಕಿನ ಏರಿಯಾಕ್ಕೆ ಬರ್ತೀವಿ. ಯಾರ್ಯಾರು ಕೊಡ್ತಾರ ಅವ್ರದ್ದು ಈ ಖಾತಾವನ್ನು ಇಲ್ಲೇ ಕೊಡ್ತೀವಿ. ಯಾರು ಆಲ್ರೆಡಿ ಕಾರ್ಪೊರೇಷನಿಗೆ ಸಬ್ಮಿಟ್ ಮಾಡಿದ್ದಾರೆ ಅವರದ್ದು ಕೂಡ ಈ ಖಾತಾವನ್ನು ಇಲ್ಲಿ ಈ ಕ್ಯಾಂಪ್ ಮಾಡಿದಾಗ ಕೊಡ್ತೀವಿ ಅಂತೇಳಿ ಹೇಳಿದ್ದಾರೆ. ನೀವು ಖಾತಾ ಸರ್ಟಿಫಿಕೇಟು, ಕಂಪ್ಲೀಷನ್ ಸರ್ಟಿಫಿಕೇಟು, ಇದು ಎಲೆಕ್ಟ್ರಿಸಿಟಿ ಬಿಲ್ಲು, ನೀರಿನ ಬಿಲ್ಲು, ಕಂದಾಯ ಕಟ್ಟಿದ್ದು ರಸೀದಿ ಇದೆಲ್ಲ ಇಟ್ಕೊಂಡು ಬನ್ನಿ ಅಂತ. ಮೆಂಬರ್ಶಿಪ್ ಮಾಡಿಕೊಳ್ಳುವಾಗ ಎಲ್ಲರದ್ದು ಫೋನ್ ನಂಬರನ್ನು ಕಲೆಕ್ಟ್ ಮಾಡಿದ್ದೀವಿ. ಫೋನಿನಲ್ಲಿ ವಾಟ್ಸಪ್ ಗ್ರೂಪ್ ಮಾಡಿನೇ ಕಳಿಸೋದಂತೇಳಿ ಮಾಡಿದ್ದೀವಿ. ನಮ್ಮ MP ಅವರು ಮಹಾರಾಜ ಯದುವೀರವರು ಬರೋರಿದ್ದಾರಂತೆ. ಯಾರಿಗಾದರೂ ಬಂದು ಅವರನ್ನು ಮೀಟ್ ಮಾಡೋ ಕಾರ್ಯಕ್ರಮ ಇದ್ದರೆ ನೀವುಗಳು ಬರ್ಬೋದು. 4ರಿಂದ 5 ಗಂಟೆ ತನಕ ಬರ್ತೇನೆ ಅಂತೇಳಿ ಹೇಳಿದ್ದಾರೆ. ಅಲ್ಲಿ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ಬರ್ತಾಯಿದೆ ಪೈಪ್ಲೈನ್ನಲ್ಲಿ. ಆದಷ್ಟು ನಾವುಗಳು ಸೇರಿ ಅವರಂತ ಕೆಲಸ ಸ್ವಲ್ಪ ಸುಗಮವಾಗಿ ನಡೆಯೋ ರೀತಿಯಲ್ಲಿ ಆದಷ್ಟು ಬೇಗ ಮಾಡೋ ರೀತಿಯಲ್ಲಿ ರಿಕ್ವೆಸ್ಟ್ ಮಾಡ್ಬೋದು.